ಹೆಲೋ ಸ್ಟೂಡೆಂಟ್ಸ್, 10th ಎಕ್ಸಾಮ್ ಮುಗೀತು. ಈಗ 9th ಎಕ್ಸಾಮ್ ಕೊಟ್ಟಿದವರು 10th ಬರ್ತಾರೆ. ಸೊ 9th ಎಕ್ಸಾಮ್ ಬರ್ದು 10th ಬರೋರ್ ಸಲುವಾಗಿ ಈ ಸ್ಪೆಷಲ್ ವಿಡಿಯೋನ ತಂದಿದ್ದೀನಿ. ಕಡೆವರೆಗೂ ನೋಡಿ, ಓಕೆನಾ ಸ್ಟೂಡೆಂಟ್ಸ್? ಸೊ ನಿಮಗ್ ಗೊತ್ತಾ, 10th ಎಕ್ಸಾಮ್ ಬರ್ದಿರೋ ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ಭೇಟಿ ಆಗಿದ್ವಿ. ಅವ್ರು ಹೇಳ್ತಿರೋದು ಮಾತ್ ಏನ್ ಗೊತ್ತಾ, ಅವ್ರು ತುಂಬಾ ಮಾತುಗಳನ್ನ ಹೇಳಿದ್ರು. ಲೈಕ್ ಹಿಂಗ್ ಓದ್ಬೇಕು, ಹಂಗ್ ಓದ್ಬೇಕು, ನಾವು ಈ ತರ ಓದಿದ್ವಿ ಮ್ಯಾಮ್, ನಾವು ಆ ತರ ಓದಿದ್ವಿ ಮ್ಯಾಮ್, ನಾವು ಈ ತರ ಇದನ್ನ ರೆಫರ್ ಮಾಡಿದ್ವಿ, ಅದನ್ನ ರೆಫರ್ ಮಾಡಿದ್ವಿ, ಈ ತರ ಮಾಡ್ಬೇಕು, ನಮ್ ಜೂನಿಯರ್ಸ್ ಈ ತರ ಮಾಡಬಾರ್ದು, ಇದೆಲ್ಲ ಎಷ್ಟೊಂದು ಮಾತುಗಳನ್ನ ಹೇಳಿದ್ರು. ಓಕೆನಾ? ಸೊ ಅದ್ರಲ್ಲಿ ಮೇನ್ ಕಾಮನ್ ಥಿಂಗ್ ಅವ್ರು ಹೇಳಿದ್ದು ಏನ್ ಗೊತ್ತಾ, ತುಂಬಾ ಜಾಸ್ತಿ ಸ್ಟೂಡೆಂಟ್ಸ್ ಹೇಳಿರೋದು ಒಂದ್ ಮಾತೇನಪ್ಪಾ ಅಂತಂದ್ರೆ, ಮ್ಯಾಮ್ ನಮ್ ಇನ್ನೊಂದ್ ಚೂರು ಜಾಸ್ತಿ ಸ್ಟಡಿ ಮಾಡ್ಬೇಕಿತ್ತು ಮ್ಯಾಮ್, ನಾವು ಮುಂಚೆಯಿಂದ ಸ್ಟಡಿ ಮಾಡಿದ್ರೆ ಬೆಟರ್ ಇತ್ತು ಮ್ಯಾಮ್, ಮುಂಚೆಯಿಂದ ಸ್ಟಡಿ ಮಾಡಿದ್ರೆ ನಮ್ಗೆ ಇನ್ನೂ ಓದೋಕ್ಕೆ ಜಾಸ್ತಿ ಟೈಮ್ ಸಿಗ್ತಿತ್ತು, ಮತ್ತೆ ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ಒಂದ್ ಮಾತು ಹೇಳಿದ್ರು. ಓಕೆನಾ? ಸೊ 9th ಎಕ್ಸಾಮ್ ಬರ್ದು 10th ಬರೋರ ಸಲುವಾಗಿ ಸ್ಟೂಡೆಂಟ್ಸ್ ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದು ನಾನು ಅಷ್ಟೇ ಅಲ್ಲ, ನಿಮ್ ಸೀನಿಯರ್ಸ್ ಕೂಡ ನಿಮ್ಗಾಗಿ ಈ ಮಾತನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್, ಲರ್ನ್ ಫ್ರಮ್ ದೇರ್ ಎಕ್ಸ್ಪೀರಿಯನ್ಸ್. ನೀವು ಈ ಟೈಮಲ್ಲಿ ಕೂತ್ಕೊಂಡು ಟ್ರೈಲ್ ಅಂಡ್ ಎರರ್ ಮಿಸ್ಟೇಕ್ ಅನ್ನ ಮಾಡೋದು ನೆಸೆಸರಿ ಇಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಕೂಡ ನೀವು ಕಲಿಬಹುದು. ಓಕೆನಾ? ಎಷ್ಟೊಂದು ಸ್ಟೂಡೆಂಟ್ಸ್ ಇರ್ತಾರೆ, ನಾನು 3 ತಿಂಗಳಿದ್ದಾಗ ಓದ್ತೀನಿ, ನಾನು 1 ತಿಂಗಳಿದ್ದಾಗ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ಸೊ ಈ ತರ ಮಿಸ್ಟೇಕ್ ಅನ್ನ ನೀವು ಈಗ ಮಾಡಬೇಡಿ. ನೀವು 1 ತಿಂಗಳು 1 ವಾರ ಇದ್ದಾಗ ನೀವು ಓದೋಕ್ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿ ಯಾವುದೋ ಮತ್ತೊಂದು ಸ್ಟೂಡೆಂಟ್ ಇರುತ್ತೆ, ಅದು ವರ್ಷ ಪೂರ್ತಿ ಎಲ್ಲೋ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇರುತ್ತೆ. ಸೊ ಸ್ಕೋರ್ ಅಫ್ಕೋರ್ಸ್ ಯಾರ್ದು ಜಾಸ್ತಿ ಆಗುತ್ತೆ, ವರ್ಷ ಪೂರ್ತಿ ಯಾರು ಓದಿರ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರದ್ದೇ ಸ್ಕೋರ್ ಜಾಸ್ತಿ ಆಗೋದು. ಹೌದಲ್ವಾ? ಎಕ್ಸಾಮ್ 3 ತಿಂಗಳು 2 ತಿಂಗಳು ಅಥವಾ 1 ತಿಂಗಳು ಇರುವಾಗ ನೀವು ಓದಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ, ನೀವು ರಟ್ಟ ಹೊಡ್ಕೊಂಡು ಓದ್ಬೇಕಾಗುತ್ತೆ. ಓಕೆನಾ? ನಿಮ್ಗೆ ರಿವಿಷನ್ ಮಾಡೋದಕ್ಕೆ ಟೈಮ್ ಉಳಿಯೋದಿಲ್ಲ. ರಿವಿಷನ್ ಮಾಡೋದಕ್ಕೆ ಟೈಮ್ ನಿಮ್ ಹತ್ರ ಇಲ್ಲ ಅಂತಂದ್ರೆ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಚೆನ್ನಾಗಿರೋದಿಲ್ಲ. ಸೊ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ರಿಪ್ರೆಸೆಂಟ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ಮತ್ತೆ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗುತ್ತೆ. ಯಾಕಂತಂದ್ರೆ ನಿಮ್ಮಲ್ಲಿ ಫುಲ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆನಾ? ಅದೇ ನೀವು ಮೊದ್ಲಿನಿಂದಾನೇ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಮೊದ್ಲಿನಿಂದ ಅಂತಂದ್ರೆ ಈಗಿಂದಾನೇ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ. ಓಕೆನಾ? ಸೊ ನೀವು ಎಲ್ಲಾ ಥಿಂಗ್ಸ್ ಅನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ರಿವಿಷನ್ ಮಾಡೋದಕ್ಕೆ ನಿಮ್ ಹತ್ರ ಜಾಸ್ತಿ ಟೈಮ್ ಇರುತ್ತೆ. ರಿವಿಷನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಇದೆ ಅಂತಂದ್ರೆ ಎಲ್ಲಾ ಥಿಂಗ್ಸ್ ನಿಮ್ಗೆ ನೆನಪು ಉಳಿಯುತ್ತೆ. ಸೊ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ಫಿಯರ್ ಇರೋದಿಲ್ಲ, ಮತ್ತೆ ನೀವು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಅನ್ನ ಕೊಡ್ಬಹುದು, ಎಕ್ಸಾಮ್ ಅನ್ನ ನೀವು ಬರಿಬಹುದು, ಮತ್ತೆ ಚೆನ್ನಾಗಿ ಸ್ಕೋರ್ ಕೂಡ ಮಾಡಬಹುದು. ಸೊ ಈಗ ನೀವು ಅನ್ಕೊಳ್ಳಿ, ಒಂದ್ ಮನುಷ್ಯ ಇದಾನಂತಂದ್ರೆ, ಈಗ ಯಾವ್ದಾದ್ರು ಒಂದ್ ವ್ಯಕ್ತಿ, ಒಂದ್ ಫ್ರೆಂಡ್ ಅಂತ ಅನ್ಕೊಳ್ಳಿ, ನಮ್ ಫ್ರೆಂಡ್ ಜೊತೆ ನಾವು ಎಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರ ಬಗ್ಗೆ ನಾವು ಅಷ್ಟು ತಿಳ್ಕೊಬಹುದು. ಕಡಿಮೆ ಟೈಮ್ ಅಲ್ಲಿ ನಾವು ಕಡಿಮೆ ಅಂತಾನೆ ತಿಳ್ಕೊಬಹುದಲ್ಲ, ಹಂಗೆ ಸಬ್ಜೆಕ್ಟ್ ಕೂಡ, ಆ ಸಬ್ಜೆಕ್ಟ್ ಜೊತೆ ನಾವು ಕಡಿಮೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಕಡಿಮೆನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅದೇ ನಾವು ವರ್ಷ ಪೂರ್ತಿ ಆ ಸಬ್ಜೆಕ್ಟ್ ಮೇಲೆ ನಾವು ಸ್ಟಡಿ ಮಾಡಿದ್ರೆ, ವರ್ಕ್ ಮಾಡಿದ್ರೆ, ಆ ಸಬ್ಜೆಕ್ಟ್ ಜೊತೆ ನಾವು ಉಳಿದ್ರೆ ನಮ್ಗೆ ಆ ಸಬ್ಜೆಕ್ಟ್ ಮೇಲೆ ತುಂಬಾ ಕ್ಲಾರಿಟಿ ಬರೋದು. ಸೊ ನೀವ್ ಈಗ ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್, ಈಗಿನಿಂದಾನೇ ನೀವು ಪರಿಶ್ರಮ ಪಡ್ತೀರಾ ಅಥವಾ ಕಡೆಗೆ ಹೋಗಿ ಪಶ್ಚಾತ್ತಾಪ ಪಡ್ತೀರಾ ಅಂತ. ಓಕೆನಾ? ಸೊ ರೈಟ್ ಟೈಮ್ ಅಲ್ಲಿ ರೈಟ್ ವರ್ಕ್ ಮಾಡೋದು ನಿಮ್ಮದಾಗಿರುತ್ತೆ, ಈ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗಿರುತ್ತೆ. ಸೊ ನೀವು ಒಬ್ರೇ ಇಲ್ಲ, ನಿಮ್ಮ ಜೊತೆ ನಾವು PW ಟೀಮ್ ಯಾವಾಗ್ಲೇ ಇರುತ್ತೆ. ಓಕೆನಾ? ಸೊ ನಿಮ್ ಸಲುವಾಗಿ ನಾವು ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಅನ್ನ ತಂದೀವಿ. ಏಪ್ರಿಲ್ 6ರಿಂದ ನಿಮ್ಗೆ ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದ್ರಲ್ಲಿ ನಿಮ್ಗೆ ಏನಿರುತ್ತೆ ಅಪ್ಪ ಅಂತಂದ್ರೆ, ಈಗ 10th ಅಂತಂದ್ರೆ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಡೀಪ್ ಆಗಿರುತ್ತೆ, ಸೊ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು. ಸೊ ಅದಕ್ಕಾಗಿನೇ ಏನೇನ್ 10th ಅಲ್ಲಿ ಇರುತ್ತಲ್ವಾ, ಅಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಈಸಿ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂತಂದ್ರೆ ನಾವು ಬ್ರಿಡ್ಜ್ ಕೋರ್ಸ್ ಅಲ್ಲಿ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳೋಣ, ಕಾನ್ಸೆಪ್ಟ್ ಕ್ಲಾರಿಟಿನ ನಾವು ನಿಮ್ಗೆ ಚೆನ್ನಾಗಿ ಕೊಡ್ತೀವಿ, ಎಲ್ಲ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತೀವಿ. 9th ಅಲ್ಲಿ ಇರೋದು ಎಷ್ಟೋ ಥಿಂಗ್ಸ್ 10th ಅಲ್ಲಿ ತುಂಬಾ ಡೆಪ್ತ್ ಆಗಿರುತ್ತೆ. ಸೊ ಆ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಬೇಕು ನಿಮ್ಗೆ. ಸೊ ಆ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡೋದಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸೊ ನಿಮ್ಗೆ ಬ್ರಿಡ್ಜ್ ಕೋರ್ಸ್ ಅಲ್ಲಿ 10th ಎಲ್ಲಾ ಕಾನ್ಸೆಪ್ಟ್ ನಿಮ್ಗೆ ಡಿಫಿಕಲ್ಟ್ ಆಗ್ಲಾರ್ದೇನೆ ಎಲ್ಲ ಈಸಿಯಾಗಿ ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದೊಂದು ಪಾಯ ಇರುತ್ತಲ್ವಾ, ಅದೊಂದು ತಳಹದಿ ಇರುತ್ತಲ್ಲ, ಆ ತಳಹದಿ ನಿರೂಪಿಸೋದಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಬ್ರಿಡ್ಜ್ ಕೋರ್ಸ್ ಕ್ಲಾಸ್ ಅಲ್ಲಿ.
ಅದಲ್ದೇನೆ ವೀರ ಬ್ಯಾಚ್ ಅನ್ನ ನಾವು ನಿಮ್ಗೋಸ್ಕರ ತರ್ತಾ ಇದೀವಿ. ಮೇ 1ರಿಂದ ಕ್ಲಾಸಿಗೆ ಜಾಯಿನ್ ಆಗಿ. ಈ ಕ್ಲಾಸ್ ಅಲ್ಲಿ ಕರ್ನಾಟಕದ ಟಾಪ್ ಎಜುಕೇಟರ್ಸ್ ನಿಮ್ಗೆ ಪಾಠ ಮಾಡ್ತಾರೆ. ಓಕೆನಾ? ಈ ವೀರ ಬ್ಯಾಚ್ ಅಲ್ಲಿ ಟಾಪ್ ಎಜುಕೇಟರ್ಸ್ ನಿಮ್ಗೆ ಟೀಚ್ ಮಾಡ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಆರಾಮಾಗಿ ಎಲ್ಲಾ ಸಬ್ಜೆಕ್ಟ್ದು ಈಚ್ ಅಂಡ್ ಎವ್ರಿ ಚಾಪ್ಟರ್, ಈಚ್ ಅಂಡ್ ಎವ್ರಿ ಲೈನ್ ಬಗ್ಗೆ ನೀವು ಕಲಿಬಹುದು. ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಓಕೆನಾ? ನಿಮ್ಗೆ ಡೌಟ್ ಕೇಳೋ ಚಾನ್ಸ್ ಕೂಡ ಇರುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ಕ್ಲಾಸಲ್ಲಿ ನೀವು ಡೌಟ್ಸ್ ಕೇಳಬಹುದು. ನಿಮ್ಗೆಲ್ಲ ಆನ್ಸರ್ ಕೂಡ ನಾವು ಮಾಡ್ತೀವಿ. ಓಕೆನಾ? ಕ್ವಶನ್ ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ ಇರ್ಬಹುದು, PYQs ಇರ್ಬಹುದು, ಓಕೆ, ಸ್ಯಾಂಪಲ್ ಪೇಪರ್ಸ್ ಇರ್ಬಹುದು. ಯು ಆರ್ ಗೋಯಿಂಗ್ ಟು ಗೆಟ್ ಎವ್ರಿಥಿಂಗ್. ಅದಲ್ದೇನೆ ಕ್ಲಾಸ್ ನೋಟ್ಸ್ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ ನಮ್ಮ PW ಕನ್ನಡ ಆಪ್ ಅಲ್ಲಿ. ಓಕೆನಾ? ನಮ್ಮ PW ಆಪ್ ಅಲ್ಲಿ ನಿಮ್ಗೆ ಕ್ಲಾಸ್ ನೋಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ವೀರ ಬ್ಯಾಚ್ ಅನ್ನ ನಾವು May 1 ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಕ್ಲಾಸಿಗೆ ಜಾಯಿನ್ ಆಗಿ. ಓಕೆನಾ? ಜಸ್ಟ್ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಅಲ್ಲ, ನಿಮ್ ಸ್ಕೂಲ್ FA1 ಇರ್ಬಹುದು, FA2 ಮಿಡ್ ಟರ್ಮ್ ಇರ್ಬಹುದು, FA3 ಇರ್ಬಹುದು, ಇವೆಲ್ಲದರಲ್ಲೂ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಚೆನ್ನಾಗಿ ಎಲ್ಲಾ ಚಾಪ್ಟರ್ಸ್ ಅನ್ನ ಪ್ರಿಪೇರ್ ಮಾಡಿಸ್ತೀವಿ, ಕ್ವಶನ್ ಆನ್ಸರ್ ಸಮೇತ. ಓಕೆನಾ ಸ್ಟೂಡೆಂಟ್ಸ್? ಸೊ ಕಡೆಗೆ ಒಂದಿನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಲಾರ್ದೇನೆ ಈಗ್ಲಿಂದಾನೆ ಓಕೆ ಹೌ ಟು ಸ್ಟಾರ್ಟ್ ಯುವರ್ ಪ್ರಿಪೇರ್ ಫ್ರಮ್ ಏಪ್ರಿಲ್ ಅಂತಂದ್ರೆ ಈಗ ಏಪ್ರಿಲ್ ನಿಮ್ಮ ಕೈಯಲ್ಲಿದೆ. ಈ ಏಪ್ರಿಲ್ ನಿಮ್ದಾನೆ ನಿಮ್ಮ ಪ್ರಿಪರೇಷನ್ ಅನ್ನ ನಮ್ಮ ಬ್ರಿಡ್ಜ್ ಕೋರ್ಸ್ ಮುಖಾಂತರ, ನಮ್ಮ ವೀರ ಬ್ಯಾಚ್ ಮುಖಾಂತರ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ 100/100 ಸ್ಕೋರ್ ಮಾಡೋದಕ್ಕೆ ಯಾರಿಂದಲೂ ನಿಲ್ಲಿಸಕ್ಕೆ ಆಗಲ್ಲ. ಓಕೆನಾ ಸ್ಟೂಡೆಂಟ್ಸ್? ಸೊ ನಿಮ್ಮೊಂದಿಗೆ ನಾವಿರ್ತೀವಿ. ಯಾವುದೇ ಭಯ ಪಡೋದು ಬೇಡ. ಬ್ರಿಡ್ಜ್ ಕೋರ್ಸ್ ಮತ್ತೆ ವೀರ ಬ್ಯಾಚ್ ನೊಂದಿಗೆ. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ವರ್ಕ್. ಥ್ಯಾಂಕ್ ಯು ಸೋ ಮಚ್.